ನಮ್ಶಿರ್ ಹುಡುಗರ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಬೆಂಗಳೂರಾಗಂತೂ ಜೋರಾಗಿ ಮಳೆ ಬರ್ತೈತಂತೆ, ಒಂದು ಸ್ವಲ್ಪ ಮೋಡ ಆದ್ರೂ ಮಳೆ ಬರ್ತೈತಂತೆ. ಆದರೆ ನಮ್ಮೂರಾಗೆ ಮಳೆ ಬರ್ಲಪ್ಪ ಸ್ವಾಮಿ, ಹತ್ತಿ ಬೀಜ ಕೊಟ್ಟಾರೆ, ಸ್ವಲ್ಪ ಹತ್ತಿ ಬೀಜನಾದ್ರೂ ಊರಕ್ಕೆ ಹೋಗೋಣ ಅಂತಂದ್ರೆ ಮಳೆನೂ ಬರಂಗಿಲ್ಲ, ಏನೂ ಇಲ್ಲ. ಇನ್ನೊಂದು ಗೊತ್ತಾ, ನಿಮ್ಗೇನೋ ಒಂದು ವಿಷಯ ಹೇಳ್ಬೇಕು. ಚಿಂಟು ಚಿಂಟು, ಯಾಕಲ್ಲ ಹಂಗ್ ಬರ್ತೀಯ? ನಾನು ವಿಷಯ ಕೇಳಿದ್ದು ನಿಜಾನೇ. ಮತ್ತೀಗ ನಿಮ್ಮ ಅಪ್ಪ ಏನೋ ಕುರಿಮರಿ ತಂದಿತ್ತಂತೆ, ತಂದ್ಬಿಟ್ಟು ತಂತೆ ಕುರಿಮರಿಗಳನ್ನ. ಮತ್ ನಂಗೆ ಹೇಳಲೇ ಇಲ್ಲ. ಲೋ ಕೆಪ್ಪರ್ತಿ ಮಣ್ಣ, ಬೆಳಗ್ಗೆ ಇನ್ನೂ ತಂದಿರೋದು ಎಲ್ಲ ಚೆನ್ನಾಗಿರುವಂತೆ ಕುರಿ ದುಡ್ಡು ಕೊಡ್ತಾನಿದ್ ಗೊತ್ತೇ, ಒಂದೊಂದು 30,000 ರೂಪಾಯಿ ಅಂತ ಕಣೋ. 3 ತಂದಿದ್ ಗೊತ್ತಾ, ಅಪ್ಪ ಯಾರ ಫ್ರೆಂಡ್ ಊರಾಗೆ ತಂದಿರೋದು. 30,000 ನಡಿ ನೋಡೋಣ, ಬಾ ಕರ್ಕೊಂಡು ಹೋಗ್ತೀನಿ. ಸೂಪರ್ ಕಣೋ ಕುರಿ. ನಮ್ಮ ಅಪ್ಪ ತಂದಿರೋದು ಗೊತ್ತೇ, ಅದು ಬೇರೆ ಕುರಿ ಜಾಸ್ತಿ ರೇಟ್ ಅಂತೆ. ಬಕ್ರೀದ್ ಹಬ್ಬಕ್ಕೆ ಮಾರಕ್ಕೆ ಚೆನ್ನಾಗಿ ಮೇಯಿಸ್ಬಿಟ್ಟು ಈ 3ನ್ನ ಮಾರಬೇಕು. ನಾನು ಹೇಳಿದ್ದೀನಿ ನಮ್ಮ ಅಪ್ಪಗೆ, ಒಂದು ಕುರಿ ಮರಿ ಮಾರಿ ನನಗೆ ಅಂತಂದು ಒಂದು ಕುರಿ ಕೊಡಪ್ಪ, ಅದನ್ನ ಮಾರಿ ದುಡ್ಡಂಗೆ ನಂಗೆ ಒಡವೆ ಕೊಡ್ಸಂತ ಹೇಳಿದೀನಿ. ಹೌದೇನು? ಇವನು ಬಿಳಿಯ, ಇವನು ದೊಡ್ಡ ಬಿಳಿಯ. ಆದ್ರೆ ಹೆಸರು ಬೇರೆ ಇಕ್ಬೇಕಲ್ಲ, ಎರಡು ಒಂದೇ ತರವೇ ಅಂದ್ಬಿಟ್ಟು ಅದಕ್ಕೆ ಬಿಳಿ ಅಂತ ಇಕ್ಕಿದೀನಿ, ಇದಕ್ಕೆ ಪಿಂಟ್ರಿ ಅಂತ ಇಕ್ಕಿದೀನಿ. ಇವನೊಂದು ಸ್ವಲ್ಪ ಕಳ್ಳ ಕಣ. ಮತ್ತೀಗ ಏನ್ ಗೊತ್ತೇ, ಆಯಪ್ಪದೈತೆ, ಅದಕ್ಕೆ ಪಿಂಟ್ರಿ ಅಂತ ಇಕ್ಕಿದೀನಿ. ಲಾಸ್ಟ್ ಆಗೋನಲ್ಲ ಅವನೊಂದಿಟ್ಟು ಕರ್ರದವನೇ ಮತ, ಅದಕ್ಕೆ ಕರಿಯ ಅಂತ ಇಕ್ಕಿದೀನಿ. ಕರಿಯ, ಒಂದು ಬಿಳಿಯ, ಒಂದು ಪಿಂಟ್ರಿ. ಹೆಂಗೆ ಚೆನ್ನಾಗಿ ಮೇಯಿಸ್ಬೇಕಪ್ಪ, ನಾನು ಇನ್ಮೇಲೆ ಬಿಸಿ, ಯಾವಾಗ್ಲೂ ಕುರಿಮರಿ ಮೇಯ್ಸಕ್ ಹೋಗ್ತೀನಿ. ಏನಲ್ಲ ಪಿಂಟ್ರಿ, ಅಚ್ಚುಕಟ್ಟಾಗಿ ಊಟ ಮಾಡಿ ದಪ್ಪಗಾಗಬೇಕು. ಹೆಂಗ ಸಾರಿ ಹುಲ್ ತಿನ್ಬೇಕು ಚೆನ್ನಾಗಿ, ಹೆಂಗ? ಅದಕ್ಕೆ ಅರ್ಥ ಆಯ್ತು. ನಡಿ ನಡಿ, ಆಮೇಲೆ ಕಣ್ಣಪ್ಪ ಜಾಸ್ತಿ. ನೋಡ್ರಂಗತ್ಯ ಎಂತ ಮರಿ ತಂದೇವನ. ಹೂನಪ್ಪ ಸೀನಪ್ಪ, ನೋಡು ಎಂತ ಮರಿ ತಂದೇವನ ಅಂದ್ರೆ ಒಂದು 30,000 ಅಂತಾನೆ. ಏನ್ ಮಾಡೋದು, ರೇಟ್ ಜಾಸ್ತಿ. ಒಂದು 25,000 ಒಂದು 20,000 ನಾವು ಕೊಡ್ಬೋದಿತ್ತು, ಅಂದ್ರೆ ಇವಾಗ ಬರಲ್ವಲ್ಲ, ಏನು ಮಾಡೋಕ್ಕಾಗಲ್ಲ. ತಂದೈತಿ ಏನ್ ಮಾಡಕ್ಕಾಗ್ತೈತಿ, ತಂದಿದ್ಮೇಲೆ ಏನ್ ಮಂತದ್ದವು ಸರಿಯಾಗವು ಪಟ್ಲಿ ನೋಡಿ, ದೊಡ್ಡವು. ಸರಿಯಾಗಿ ಮೇಸಿರೆ ಎಲ್ಲಾನು ಕರೆಕ್ಟಾಗಿ ಮೇಸಿರೆ 35,000 ಹಂಗೆ ಮಾರ್ಬೋದು ನೋಡು. ಯಾಕೆ ಇವತ್ತಂದ ಎಲ್ಲ ನಿನ್ ಪಾಸ್ಕೂಲಾಗ ಹೋಗ ಬಕ್ರೀದ್ ಹಬ್ಬ ಬರ್ತೈತಲ್ಲ, ಆವಾಗ ರೇಟ್ ಜಾಸ್ತಿ ಅಲ್ಲ. ಹಬ್ಬಕ್ಕೆ ಮಾರಕ್ ತಂದಿರೋದವನು ನೋಡಿ, ನಿನಗೆಲ್ಲ ಇತ್ತಲ್ಲಿ, ಅವನಿಗಿರತ್ತಲ್ಲಿ ನಿನಗಿಲ್ಲ. ಏನ ಬಿಡು, ಅಂದ್ರೆ ಪಟ್ಲಿ ಶನಕವಲ್ವೇ? ಸಕ್ಕತ್ತಾಗವು ಬಿಡು. ನಾನು ಐಡಿಯಾ ಮಾಡ್ಕೊಂಡಿದ್ದೀನಿ, ಸೀನಪ್ಪನ ಕೇಳಿ ಏನು ಗೊತ್ತೇ, ನಾನು ಒಂದು 30,000 ರೂಪಾಯಿ ಕೊಡ್ತೀನಿ ಪಾಪ, ಒಂದು ಇಂಥದೇ ಒಂದು ಚೆನ್ನಾಗಿರೋದೊಂದು ಕುರಿ ಪಟ್ಟಿ ತಂದು ಕೊಡು, ನಾನು ಮೇಯ್ಸ್ಕೊಂತೀನಿ ಅಂತ ಹೇಳ್ಬೇಕು. ನಾನು ಅನ್ನಂಥದ್ದು ನೀನು ಹೇಳಂಗಿದ್ರೆ ನನಗೊಂದೇಳಿ ಹೇಳಲ್ಲ, ನಾನು ದುಡ್ಡು ಕೊಡ್ತೀನಿ, ಮಾತಾಡ್ತೀನಿ. ಸುಮ್ಮನೆ ಸಾಯಂಕಾಲ ನಮ್ಮ ಅಂತಕ್ಕೆ ಬರ್ತಾನೆ, ಅವಾಗ ಮಾತಾಡ್ತೀನಿ. ಮನ್ಗೆಟ್ಟದ್ದೆ. ಓಹೋ, ನಿಮ್ ಕುರಿನೇ ನಾವೇನು ಓದ್ಕೊಂಡು ಹೋಗ್ತೀವಿ. ನೀನೇ ಸೀಮೆ ಕಡಿಸ್ತಾನ ಕಣ. ಅಲ್ಲ ಹಂಗಾರೆ ಯಾರು ನೋಡ್ದಂಗಿರ್ತಾರೆ. ನೀನೇನ್ ಪಾಪ ಮೇಸಕ್ ಕೊಡ್ಕೊಂಡು ಹೋಗಲ್ವ ಅಲ್ದಾಕಿ, ಅವಾಗ ಯಾರು ನೋಡಲ್ಲ. ಯಾಕ ಜನಗಳ ಕಣ್ ಸರಿ ಇಲ್ಲಪ್ಪ, ನಮ್ ಕುರಿ ಮರಿಗೆ ಎಲ್ಲ ಕಾಡಿಗೆ ಇಕ್ಬೇಕು, ದೃಷ್ಟಿ ಪಟ್ಟಿರ್ತೀನಿ ಅಣಿಗೆ. ಏನನ್ನ ಮಾಡಿಕೆ ಹೋಗು, ಮೊದಲು ಹೋಗಿ ಬರ್ರಿ ನೀವು. ಪಾಪ ನೋಡ್ತಿದ್ದಂಗೆ ಕುರಿ ಏನಾಗ್ತಿದೆ, ನೋಡಂಗಿಲ್ಲ ಅಷ್ಟೇ ನಮ್ ಕುರಿನ. ಚಿಂಟೂರಪ್ಪ ಕುರಿ ತಂದೇನೆ, ಚಿಂಟು ಮೇಸಕ್ ಹೋಗ್ತಾನೆ ಅಂತಂದು ಎಲ್ಲಾರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಓಡಾಡ್ತಾರೆ. ಇರು ನಡಿ ರಾಮಜ್ಜ, ಈ ಹುಡುಗನ್ ತಗಂತನು ಜಗಳಾಡಕ್ಕಾಗಲ್ಲ. ನಮ್ಮ ಅಪ್ಪ ಕಷ್ಟಪಟ್ಟು ತಂದಿದ್ದೆ, ನಮ್ ಕುರಿ ಮರಿಗಳಿಗೆ ಕಣ್ಣಾಕ್ತಾರೆ ಇವರು. ಅವೇನನ್ ಸಣ್ಣ ಏನ್ ಬಾಡು, ಮೊದ್ಲೇ ಬರಗಾಲ ಬಿಸಿಲು, ಹೆಂಗಪ್ಪ ಮೀಸಲಂತ ಚಿಂತೆ ಮಾಡಿ ಇವ್ರು ಹೆಂಗೈತಿ ಹಿಂಗೈತಿ ಅಂತ ಬಂದ್ಯಾರಲ್ಲ.